ಮಗ ಮಗನೇ ಅರ್ಸ ಅರ್ಸ ಎತ್ತಗೋದಪ್ಪ. ಒತ್ತಾರೆ ಇಷ್ಟೊತ್ತಾಗದೆ ನಾನುವೆ ಯಜಮಾನ್ರ ಮನೆ ಕೆಲಸ ಮುಗಿಸ್ಕೊಂಡು ಬಂದೀವ್ನಿ. ಅಯ್ಯೋ ಏನ ಹಂಗಂಗೆ ಅದೆಲ್ಲ. ಏನು ಅಟ್ಟಿ ಬಾಗ್ಲುನು ಹಾಕ್ನಿಲ್ಲ, ಹಂಗೆ ಮನ್ಗವನಲ್ಲ ಇವನು. ಎತ್ತಗೋದ್ನ ಮನ್ಗಿದನೋ ಎತ್ತಗ ಎದ್ದು ಆರ್ಬಿಟ್ನೋ ಕಾಣೆ. ಓದು ಅಂತಂದ್ರೆ ಓದಕ್ಕೂ ಆಗುದಿಲ್ಲ, ಇತ್ತ ಕೆಲ್ಸಕ್ಕೆ ಹೋಗು ಅಂತಂದ್ರೆ ಕೆಲ್ಸಕ್ಕೆ ಹೋಗಕ್ಕೂ ಆಗುದಿಲ್ಲ, ಯಜಮಾನ್ರ ತವರು ಇರು ಅಂತಂದ್ರೆ ಅದೂ ಆಗುದಿಲ್ಲ. ಏನೂ ಆಗುದಿಲ್ಲ, ತಿನ್ನು ತಿರ್ಗು ಅದೇ ಆಗೋಗದ ಇವ್ನ ಕತೆ. ನನ್ ಗಂಡ ಮದ್ವೆ ಆಗಿ ಹೊಸ ದಿನ ಜೊತೆಗೆ ಬಾಳ್ವೆ ಮಾಡಿ ನನ್ ಮಗಿನ ನನ್ನ ಹೊಟ್ಟೆಲ್ ಬಿಟ್ಬಿಟ್ಟು ಅವ್ನ್ ಪಾಡ್ಗ ಅವ್ನ್ ದೇಶಾಂತರ ಹೊಂಟೋದ್ನ. ಏನ್ ಮಾಡುದು ಎತ್ ಮಾಡುದು. ಕೊಡ್ಬಾರ್ ಚಿತ್ರಿಂಸೆಲ್ಲ ಕೊಟ್ಟು ನರ್ಕ ಯಾತ್ನೆ ಎಲ್ಲ ಅನ್ಭವ್ಸಿ ಎಲ್ಲಾನು ಮಾಡ್ಬಿಟ್ಟು ಕೊನೆಗೆ ಅವನೇ ಕಣ್ಣು ಕಾಣ್ದಿರಂಗ್ ಹೊಂಟೋದ್ನ. ಅದ್ ಎತ್ತಗೋದ್ನ ಅಂತಾನೂ ಗೊತ್ತಿಲ್ಲ, ಎಂತಾನೂ ಗೊತ್ತಿಲ್ಲ. ನಾನು ಅತ್ತೆ ಮನೆಯವ್ರಿಗೂ ಬ್ಯಾಡವಾದವಳು, ಇನ್ ಗಂಡನ ಮನೆಯವ್ರಿಗೂ ಬ್ಯಾಡವಾದವಳು. ಅಪ್ಪನ ಮನೆಯವ್ರಿಗಂತೂ ಯಾ ನನ್ ಕಣ್ಣಲ್ಲೇ ನೋಡಕ್ಕಾಗುದಿಲ್ಲ ಅವ್ರ ಕಷ್ಟವಾ. ಇನ್ನೇನು ಮನೆ ಅವ್ರಿಗೆ ಬೇರೆ ವಾರೆ ಆಗಿರ್ನೆ ಭಾರವಾಗಿರ್ನೆ ಅಂತ ಅಂದ್ಬಿಟ್ಟು ಸತ್ತೋಗುಮ ಅಂತ ನೋಡಿದ್ರೆ ಹೊಟ್ಟೆಲ್ ಮಗ ಬೇರೆ ಅದೇ. ಏನ್ ಮಾಡುದು. ಹೆಂಗೋ ಜೀವನ ನಡ್ಸ್ಕೊಂಡ್ ಹೋಯ್ತಾ ಇದೀನಿ. ನಮ್ಮ ಅಪ್ಪವ್ರಿದ್ರು ಯಜಮಾನ್ರು, ಯಜಮಾನ್ರ ಅಮ್ಮವ್ರು ಮತ್ತೆ ಅಪ್ಪವ್ರು ಇಬ್ರು ಇದ್ರು. ಅಯ್ಯೋ ದೇವ್ರಂತ ಮನ್ಸರು, ಕೇಳ್ದೆ ಇದ್ದಂಗೆ ಕೆಲಸ ಕೊಟ್ಬಿಟ್ಟು ಇರಕ್ಕೊಂದಷ್ಟಗ್ಲ ಜಾಗನೂ ಕೊಟ್ಟು ಇಟ್ಟು ಬಟ್ಟೆಗೆ ಏನು ಕೊರತೆ ಆಗದೆ ಇರೋಂಗೆ ನೋಡ್ಕೊಂಡ್ ಹೋಯ್ತವ್ರೆ. ನನ್ ಮಗ ಇಂಥದ್ರಲ್ಲಿ ಅವ್ರ ಅಪ್ಪನ ಬುದ್ಧಿನೇ ಕಲ್ತ್ಕೊ ಹೋಯ್ತವನಲ್ಲ. ಏನ್ ಮಾಡುದು ಅಂತಾನೆ ಅರ್ಥ ಆಯ್ತಲ್ವಲ್ಲಪ್ಪ. ನನ್ ಮಗನ್ಗೆ ಒಂದ್ ಒಳ್ಳೆ ಬುದ್ಧಿ ಕೊಟ್ಟು ಕೆಲ್ಸ ಕಾರ್ಯಕ್ಕೆ ಹೋಗೋಂಗ್ ಮಾಡಪ್ಪ ದೇವ್ರೆ ಭಗವಂತ. ನಾನೇನಪ್ಪ ಅನ್ಯಾಯ ಮಾಡಿದನ ನಿಮ್ಗೆ? ಏನ್ ಅನ್ಯಾಯ ಮಾಡಿದನಪ್ಪ ನಾನು? ಅಯ್ಯೋ ನನ್ ಮಕ್ಳಿಗೆ ನನ್ ಮಗನ್ಗೆ ಒಂದ್ ನ್ಯಾರದಾರಿ ಆಗೋದ್ರೆ ಸಾಕು ಕಣಪ್ಪ. ನನ್ ಮಗನ್ಗೋಸ್ಕರನೇ ಈ ಜೀವನ ಹೋಯ್ತಾ ಇರೋ ಜೀವನ ಕಾಯಕ ಕೂತೀವ್ನಿ ಕಣಪ್ಪ. ದೇವ್ರೆ ಪರಮಾತ್ಮ ನನ್ ಮಗನ್ ಒಂಚೂರು ಬುದ್ಧಿ ಕೊಟ್ಟು ಇದ್ ಮಾಡಪ್ಪ. ಓದ್ಸುಮ ಅಂತ ಅಂದ್ರೆ ಓದು, ನಾನು ಏನಾದ್ರು ಮಾಡ್ತೀನಿ ಅಂತಂದ್ರೆ ಓದ್ನಿಲ್ಲ. ಅರ್ಧಕ್ಕೆ ನಿನ್ಸ್ಬಿಟ್ಟು ಖರ್ಚು ಮಾಡ್ಕೊಂಡ್ ತಿರ್ಗಾಡ್ತವ್ನೆ. ನಾನು ಕೂಲಿ ಮಾಡ್ಕೊ ಬಂದು ಅವ್ನಿಗೆಲ್ಲ ಬರೋ ಸಂಬಳ ಎಲ್ಲಾನು ಕೊಟ್ಟು ಕೊಟ್ಟು ಅವ್ನ್ ಸುಖವಾಗಿ ನೋಡ್ಕೊತಾವ್ನೆ ಕಣ್ರಪ್ಪ. ಅಯ್ಯೋ ಏನ್ ಮಾಡುದು. ನಮ್ಮ ಮನೆ ಬರ ಏನ್ ಮಾಡೋಕದ್ ಹೇಳು. ಯಾರ್ಗಾರು ಕೊಡುವಂಗಿದ್ದದೆ? ಯಾರಿಗೂ ಕೊಡೋಂಗಿಲ್ಲ. ಈಗ ಹಸೋ ಹುಸೋ ಅಂತ ಕೆಲಸ ಮಾಡ್ಕೊ ಬಂದೀವ್ನಿ. ನನ್ ಮಗ ಎತ್ತಾಗೋದ್ನೋ ಏನೋ ಅಂತಾನೆ ಗೊತ್ತಾಯ್ತಾ ಇಲ್ಲ. ಅಯ್ಯೋ ಯಜಮಾನ್ರು ಬೇರೆ ಯಾಕೋ ಅರ್ಸುನ್ ನೋಡ್ಬೇಕು ಕಳ್ಸಿ ಅಂತ ಬೇರೆ ಅಂತಂದವ್ರೆ ಚಿಕ್ಕ ದಣಿಗಳು. ಏನ್ ಮಾಡೋದು ಗೊತ್ತಿಲ್ವಲ್ಲಪ್ಪ. ಅರ್ಸ ಮಗ್ನೆ ಅರ್ಸ. ಏನ್ ಮಮ್ಮಿ? ಏನ್ ಮಮ್ಮಿ ಇಷ್ಟು ಬೇಗ ಎಬ್ಬಸ್ತಿದ್ಯಾ ನೀನೊಳಗೆ? ಏನ್ ಬಂದ್ ಹಿಂಗ್ ಅರ್ಥ ಇದೆಯಾ ಹೇಳು. ನಂಗಂತೂ ಫುಲ್ಲು ಹೆಡ್ಡೇಕ್ ಆಗ್ಬಿಟ್ಟಿದೆ, ಫುಲ್ಲು ತಲೆನೋವು. ನನ್ ಕೈಲಂತೂ ಎದ್ದೇಳಕ್ಕೆ ಆಗ್ತಿಲ್ಲ. ನಾನು ಇನ್ ಸ್ವಲ್ಪ ಹೊತ್ತು ಮಲ್ಕೋಬೇಕು. ಮಗ ಇಷ್ಟೊತ್ತಾಗದೆ ಮನಿಕಬೇಕು ಅಂತ ಇದೆಯಲ್ಲ ಹೆಂಗಪ್ಪ? ಆ ಎದ್ದಿ ತಟನೆ ಮಕ ಗಿಕ್ಕ ತೊಳ್ಕೊಂಡು ಹೋಗಿ ಫಸ್ಟ್ ನೀರಿಕಂದು ರಾತ್ರಿ ಸರಿ ಲೇಟಾಗಿ ಬಂದಲ್ಲ, ಅದು ಎತ್ತಾಗ ಹೋಗಿಲ್ಲ. ಇವ್ ಮಗ ಲೇಟಾಗಿ ಅಷ್ಟೊಂದು ಲೇಟಾಗಿ ಬಂದಾರಲ್ಲ. ಬೇಗ ಬೇಗ ಬಂದು ಊಟ ಮಾಡ್ಬಿಟ್ಟು ಮನೆಗೆ ಹೋದ ಹೆಂಗಿದದು ಎಂತದು ಅಂತ ಘನಕಾರಿ ಅಂತ ಕೆಲಸ ಏನಿದದಪ್ಪ ನಿಂಗೆ? ಆ ಸರಿ ಆಯ್ತು. ಯಾಕೋ ಯಜಮಾನ್ರು ಕರಿತವ್ರೆ, ಚಿಕ್ಕದಣಿಗಳು ಯಾಕೋ ಕರಿತವ್ರೆ, ಹೋಗಿ ಕೇಳ್ಕೊಬರೋಗೋದೇನು ಅಂತ. ಹೋಗ್ ಮಮ್ಮಿ, ನಾನು ಹೋಗಲ್ಲಕನ. ನಂಗೆ ಇಲ್ಲ, ನಿದ್ದೆ ಬರ್ತಾ ಇನ್ನುವೆ. ನಾನು ಇನ್ನೂ ಮನೆಗೆ ಬೇಕು. ನಂಗೆ ಇನ್ನೂ ನಿದ್ದೆನೇ ಕಳಿಲಿಲ್ಲ. ನಾನು ಹೋಗಲ್ಲ ಇವಾಗ, ಅಷ್ಟೇ. ನಾನು ಆಮೇಲಿಂದ ಎದ್ದು ಹೋಯ್ತೀನಿ ಬಿಡು. ಯಾಕೆ ಟೆನ್ಷನ್ ತಗತ್ತೀಯ? ಏನ್ ತಿಂಡಿ ಮಾಡಿದ್ಯಾ ನೀನು? ಇಷ್ಟು ಬೆಳಗ್ಗೆ ಹೊಟ್ಟೋಯ್ತೀಯಾ? ಎಂತದೂ ಇಲ್ಲ, ಆರೋಗಿರುತ್ತೆ ತಿಂಡಿನೂ. ಬಿಸಿನೇ ಇರಲ್ಲ. ನಂಗೆ ಬಿಸಿ ಬಿಸಿ ತಿಂಡಿ ಬೇಕಷ್ಟೇ. ಹಂಗಲ್ಲ ಕಣಪ್ಪ, ಚಿಕ್ಕದಣಿಗಳು ಯಾಕೋ ಕರಿತವ್ರೆ, ಏನೋ ಕೆಲ್ಸ ಇದ್ದದೇನೋ ಹೋಗಪ್ಪ. ತಟನೆ ಹೋಗು ಮಕ ತೊಳ್ಕೊ ಬರೋಗು. ನಾನು ನಿಂಗೆ ಇಷ್ಟ ಅಂತ ಅನ್ಬಿಟ್ಟೆ ಉಪ್ಪಿಟ್ಟು ಮಾಡ್ಬಿಟ್ಟು ಹೋಗಿದ್ನಲ್ಲಪ್ಪ. ಇಷ್ಟೊತ್ತಿಗೆ ತಿಂದಿರ್ತಿ ಅಂತ ಅನ್ಕೊಂಡು ನೀನೇನು ಆ ರತ್ತಿ ಕಾಯಗ್ದೆ ಏನೇನಾದದು. ನಡಿ ಬಿಸಿ ಮಾಡ್ಕೊ ಬರ್ತೀನಿ, ಬಿಸಿ ಮಾಡ್ಕೊಂಡು ತಗೋಬತ್ತೀನಿ. ನಡಿ ಕಾಫಿ ಮಾಡ್ಕೊ ಬರನೇ. ಏನು? ಉಪ್ಪಿಟ್ಟು ಮಾಡಿದ್ಯಾ? ನಂಗೆ ಇಷ್ಟ ಇಲ್ಲ ಮಮ್ಮಿ. ಏನ್ ಮಮ್ಮಿ ನೀನು? ಸರಿ ಆಯ್ತು, ನಾನು ಕಾಫಿ ಬೇಡ, ಹಾರ್ಲಿಕ್ಸ್ ಬೇಕು. ಸರಿ ನಡಿಯಪ್ಪ, ತಟನೆ ಹೋಗ್ಬಿಟ್ಟು ಬರೋಗು. ಬಿಸಿನೀರು ಬಿಸಿಯಾಗಿರ್ತವೆ, ಬಿಸಿ ಇದ್ದಂಗೆನೆ ನೀರಿಕೊಬಿಡು. ಹಂಗೆ ನೀರಿಕೊಂಡು ಹೋಗು, ರೆಡಿ ಆಗ್ಬಿಟ್ಟು ಹೋಗಿ ಬರೋಗಪ್ಪ. ಹೋಗಿ ಮಾಡ್ಕೊ ಬರುವೆ. ನಡಿ ನಡಿ ತಟನೆ ಮಾಡ್ಕೊಟ್ಟನು. ಏನಿದು ಫ್ಲವರ್ಸ್ ಎಲ್ಲ ಬಾಡೋದಾಗಿದೆ. ಇವ್ರಿಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇ, ನೀಟಾಗಿ ಸ್ಪ್ರೇ ಮಾಡಿ, ನೀಟಾಗಿ ಗಿಡಗಳನ್ನ ನೋಡ್ಕೊಳ್ಳಿ, ನೀಟಾಗಿ ಆರೈಕೆ ಮಾಡಿ ಅಂತಂದ್ರೇನೆ ಕೇಳಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಅಯ್ಯೋ, ಯಾವ ತರ ಇದಾಗಿದೆ ನೋಡಿ, ಎಷ್ಟು ಬಾಡೋಗ್ಬಿಟ್ಟಿದೆ. ಅಂದಕ್ಕೆ ನನ್ ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತಲ್ವಾ? ನಾನು, ನನ್ನ ಹೆಸರು ಮಹದೇವ್ ಅಂತ ಹೇಳ್ಬಿಟ್ಟು. ಮಹದೇವ್ ಅಂತ ಕರೀತಾರೆ. ನಾನ್ ಬಂದು ನನಗೆ ಅಪ್ಪ ಅಮ್ಮ ಇಬ್ರು ಇಲ್ಲ. ಯಾಕಂತಂದ್ರೆ ನಾನು ಚಿಕ್ಕವನಿರ್ಬೇಕಾದ್ರೆ ತೀರೋಗ್ಬಿಟ್ರು. ಒಂದು ಆಕ್ಸಿಡೆಂಟಲ್ಲಿ ತೀರೋದ್ರು. ನನಗೊಬ್ರು ತಾತ ಇದ್ದಾರೆ ಅಷ್ಟೇ. ತಾತ ಬಿಟ್ರೆ ನಮ್ ಕೆಲಸ ಎಲ್ಲ ನೋಡ್ಕೋತಾರೆ, ಆಯಮ್ಮ ಇದ್ ಮಾಡ್ಕೊಂಡು ಹೋಗ್ತಾರೆ. ನನ್ಗೆ ಎಷ್ಟು ಆಸ್ತಿ ಇದೆ ಅಂತಾನೆ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ತುಂಬಾನೇ ಕಡೆ ಕಂಪನಿಗಳಿದೆ, ಮತ್ತೆ ತುಂಬಾನೇ ಜೋರಾಗಿದೆ. ಅದ್ರ ಮನಸ್ಸ ಶಾಂತಿ ಅನ್ನೋದೇ ಒಂಚೂರು ಇಲ್ಲ. ಏನ್ ಮಾಡೋದು ಹೇಳಿ? ಅಲ್ಲಿದ್ದವ್ರಿಗೆ ಕಡ್ಲೆ ಇರಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿರಲ್ಲ, ಆ ತರ ಆಗಿದೆ. ದುಡ್ಡಿಂದ ಏನ್ ಬೇಕಾದ್ರೂ ತಗೋಬಹುದು, ಆದ್ರೆ ನೆಮ್ಮದಿ ಸಂತೋಷನ ತಗೊಳಕ್ ಆಗಲ್ಲ ಅಲ್ವಾ? ಅದ್ರಿಂದ ನನ್ಗೆ ಈ ಗಿಡಗಳು, ನೇಚರ್ ಅಂತಂದ್ರೆ ತುಂಬಾ ಇಷ್ಟ. ತುಂಬಾ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ಇದನ್ನೆಲ್ಲ ಕೇರ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನಾನೇ ಮುತುವರ್ಜಿ ಕೊಟ್ಟು ಮಾಡ್ಕೊಂಡು ಹೋಗ್ತೀನಿ. ಇದೊಂಥರ ನನ್ಗೆ ಹಾಬಿ ಅಂತಾನೆ ಹೇಳ್ಬೋದು. ಆನಂತರ ನನ್ಗೆ ಒಂಥರ ಏನೋ ಒಂಥರ ಇದ್ರಿಂದ ಒಂಥರ ಸಂತೋಷ ಸಿಗುತ್ತೆ. ಅದ್ರಿಂದ ನಾನು ಇದನ್ನ ನೋಡ್ಕೊಂಡು ಹೋಗ್ತೀನಿ.
ಆದ್ರೂ ನಿಮ್ ನೋಡಿ ಯಾವ ತರ ಮಾಡಿಕ್ಕಿದಾರೆ ಅಯ್ಯೋ. ಯಜಮಾನ್ರೆ, ಯಜಮಾನ್ರೆ, ಏನೋ ಕರೆದ್ರಂತೆ. ಓ ಹರ್ಷ, ಇವಾಗ ಬಂದ. ಅದೇ ನೀನ್ ತುಂಬಾ ದಿನ ಆಗೋಗಿತ್ತಲ್ಲ ಬಂದು, ಅದಕ್ಕೋಸ್ಕರ ಹೇಳ್ ಕಳಿಸ್ದೆ, ನೋಡ್ಬೇಕು ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಅಮ್ಮ ಬಂದ್ ಹೇಳಿದ್ರಾ? ಹೌದು ಯಜಮಾನ್ರೆ, ಅಮ್ಮ ಬಂದ್ ಹೇಳ್ತು, ಅದಕ್ಕೆ ನಾನು ಬಂದೆ. ಏನ್ ಹೇಳಿ ಯಜಮಾನ್ರೆ. ಏನ್ ಹೇಳೋದು ವರ್ಷ, ನನ್ಗಂತೂ ಹತ್ರದಲ್ಲಿ ಫ್ರೆಂಡ್ಶಿಪ್ ಅಂತಂದ್ರೆ ನೀನ್ ಒಬ್ನೇ ಇರೋದು. ಯಾಕಂತಂದ್ರೆ ಎಲ್ಲಾ ವಿಷಯನೂ ನಾನು ನಿನ್ನ ಹತ್ರ ಶೇರ್ ಮಾಡ್ಕೋಬಹುದು. ಅದರಿಂದ ನಾನು ನಿನ್ನನ್ನ ಕ್ಲೋಸ್ ಫ್ರೆಂಡ್ ಅಂತಾನೆ ತಿಳ್ಕೊಂಡಿದ್ದೀನಿ. ಏನ್ ಮಾಡೋದು ಏನು ಅಂತಾನೆ ತಲೆನೇ ಕೆಟ್ಟೋಗ್ಬಿಟ್ಟಿದೆ ಹರ್ಷ. ನನಗ್ ಬೇರೆ ತಾತ ಬೇರೆ ಮದ್ವೆ ಮಾಡ್ಕೊ ಅಂತ ತುಂಬಾನೇ ಟಾರ್ಚರ್ ಮಾಡ್ತಿದ್ದಾರೆ. ನನಗಂತೂ ಹೆಂಗಾಗಿದೆ ಅಂತಂದ್ರೆ, ನಾನಂತೂ ಇನ್ನೊಂದ್ 2 ವರ್ಷ ಮದ್ವೆ ಆಗಲ್ಲ ಅಂತ ಕಂಡೀಷನ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ. ಅದನ್ನ ತಾತನೂ ಒಪ್ಕೊಂಡಿದ್ದಾರೆ. ನಾನು ಒಂದು ಬಿಸ್ನೆಸ್ ಮಾಡ್ಬೇಕು, ಇಂಪ್ರೂವ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದು ಆ ಪ್ರಾಜೆಕ್ಟ್ ಮುಗಿದ್ಮೇಲೆ ಮದ್ವೆ ಬೇಕಾದ್ರೆ ಹಾಕ್ತೀನಿ ಅಂತ ಹೇಳಿದ್ದೀನಿ. ಬಟ್ ಆದ್ರೆ ತಾತ, ಇಲ್ಲ ಆಗು ಆಗು, ಮದ್ವೆಗೂ ಅದಕ್ಕೂ ಏನ್ ಸಂಬಂಧ, ಆಗು ಮದ್ವೆ ಆಗು ಅಂತ ಒಂದೇ ಟಾರ್ಚರು. ನನ್ಗಂತೂ ಸಿಕ್ಕಾಪಟ್ಟೆ ಇದಾಗ್ತಿದೆ. ನಾನು ಚಿಕ್ಕವನಿದ್ದಾಗಿಂದ ಪ್ರೀತಿಯಿಂದ ಸಾಕಿದಾರಲ್ವಾ, ಅವ್ರಿಗೂ ಬೆಲೆ ಕೊಡ್ಬೇಕಲ್ವಾ. ಅದಕ್ಕೆ ನಾನೇ ಹೇಳಿದ್ದೀನಿ, ನಾನು ಈ ತರ ಬಚಾವಾಗಿದ್ದೀನಿ 2 ವರ್ಷ. ನನಗೆ ಮದ್ವೆ ಹೇಳ್ಬೇಕಂತಂದ್ರೆ ಮದ್ವೆ ಆಗಕ್ಕೆ ಇಂಟ್ರೆಸ್ಟ್ ಇದ್ರೂನು, ಬಟ್ ನಾನ್ ಅನ್ಕೊಂಡಿರೋ ತರ ಹುಡುಗಿ ಸಿಗ್ಬೇಕಲ್ಲ, ಅದು ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ, ನನಗೆ ಮದ್ವೆನೇ ಆಗೋದ್ ಬೇಡ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ತಾತನ್ಗೆ 2 ವರ್ಷ ಅಂತ ಮುಂದೆ ತಳ್ಳಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿಮಗೆ ಮದುವೆ ಮಾಡ್ಕೋ ಮಾಡ್ಕೋ ಅಂತ ಹೇಳಿ ಟಾರ್ಚರ್ ಮಾಡೋ ತಾತ ಇದ್ದಾರೆ. ಆದ್ರೆ ನನ್ನ ಮದುವೆ ಮಾಡ್ಕೋ ಅಂತ ಯಾರು ಹೇಳೋರೇ ಇಲ್ಲ. ಬಟ್ ನನಗೆ ಮದುವೆ ಆಗ್ಬೇಕಂತ ತುಂಬಾ ಇಷ್ಟ. ಓ, ಎಲ್ಲ ಅವ್ರವ್ರು ಹಣೆ ಬರ, ಏನು ಮಾಡಕ್ಕಾಗಲ್ಲ ಯಜಮಾನ್ರೆ. ಏನ್ ಹರ್ಷ ಆ ಕಡೆ ತಿರ್ಕೊಂಡು ಮಾತಾಡ್ತಾ ಇದೀಯಾ? ಏನಿಲ್ಲ ಯಜಮಾನ್ರೆ, ಸುಮ್ನೆ ಹಾಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಹೌದಾ, ಯಾಕೆ ಈಗಲೇ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ? ಹಂಗಂದ್ರೆ ನಿಮ್ಗೆ ಯಾವ ತರ ಹುಡುಗಿ ಬೇಕಂಗಂದ್ರೆ ನಿಮ್ಗೆ? ಏನ್ ಕೇಳ್ತೀಯ ನನ್ನ ಆಸೆಗಳು? ಒಂದಾ ಎರಡಾ ತುಂಬಾ ಇದೆ. ಅದನ್ನ ಯಾವ ತರ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಹೌದು, ನಿನ್ಗೂನು ಸೇಮ್ ಏಜ್ ಅಲ್ವಾ? ನಾನು ನೀನು ಆಲ್ಮೋಸ್ಟ್ ಒಂದೊಂದ್ ವರ್ಷ ಡಿಫ್ರೆನ್ಸ್ ಇರ್ಬೇಕಷ್ಟೇ. ನಿನ್ಗೆ ಯಾವ ತರ ಹುಡುಗಿ ಬೇಕು? ನೀನ್ ಯಾವ ತರ ಹುಡುಗಿ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಹೇಳು, ಒಂದ್ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತೀಯಾ? ಅಯ್ಯೋ! ನನೀಗ ತುಂಬಾ ಎಕ್ಸೈಟ್‌ಮೆಂಟ್ ಇದೆ ಯಜಮಾನ್ರೆ. ನನ್ ಮದ್ವೆ ಆಗೋ ಹುಡುಗಿ ಅಂತೂ ತುಂಬಾನೇ ಮಾಡರ್ನ್ ಆಗಿರ್ಬೇಕು, ತುಂಬಾನೇ ಶ್ರೀಮಂತಳಾಗಿರ್ಬೇಕು, ಆನಂತರ ಫುಲ್ ಇಂಗ್ಲಿಷ್ ಮಾತಾಡ್ತಾ ಇರ್ಬೇಕು, ಆನಂತರ ಎಜುಕೇಟೆಡ್ ಆಗಿರ್ಬೇಕು, ಅವಳು ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕು, ತಂದಾಗ್ತಾ ಇರ್ಬೇಕು, ನಾನ್ ತಿನ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿರ್ಗಾಡ್ಕೊಂಡಿರ್ಬೇಕು. ನೋಡಕ್ಕಂತೂ ಸುಂದರವಾಗಿರ್ಬೇಕು, ಸೊ ಬ್ಯೂಟಿಫುಲ್ ಆಗಿರ್ಬೇಕು. ಓಹೋ! ಹಾಗಿದ್ರೆ ಹಂಗಾದ್ರೆ ನೀನ್ ಕೇಳೋ ಇದ್ ಹೇಳ್ಬೇಕು, ಕುಬೇರನ್ ಮಗಳೇ ಬರ್ಬೇಕು ಹಂಗಿದ್ರೆ, ಅಲ್ವಾ? ಹಾಗೆಲ್ಲ ಏನಿಲ್ಲ ಯಜಮಾನ್ರೆ, ಬಟ್ ನಾವೇನ್ ಅಷ್ಟೊಂದ್ ಇದಲ್ಲ ಅಲ್ವಾ? ಅದಕ್ಕೆ ನಾನ್ ಮದ್ವೆ ಆಗೋ ಹುಡುಗಿ ಆದ್ರೂ ತುಂಬಾ ಶ್ರೀಮಂತಲಾಗಿರ್ಬೇಕು, ರಿಚ್ ಆಗಿರ್ಬೇಕು ಅನ್ನೋದೇ ನನಗೆ ತುಂಬಾ ಇಷ್ಟ. ದುಡ್ಡಿದ್ರೆ ದುಡ್ಡಿದ್ರೆ ಸಾಕು ಯಜಮಾನ್ರೆ, ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ದುಡ್ಡೊಂದು ಮೇನ್ ಇಂಪಾರ್ಟೆಂಟ್. ನೀನ್ ಅನ್ಕೊಂಡಿರೋಷ್ಟು ಇದಲ್ಲ, ಬಟ್ ಅದು ನೀನ್ ಹೇಳೋ ರೀತಿಲಿ ಯೋಚನೆ ಮಾಡಕ್ ಹೋದ್ರೆ ಅದು ನಿನ್ ಸೈಡ್ ಇಂದ ಪರ್ಫೆಕ್ಷನ್ ಕರೆಕ್ಟ್ ಇದೆ. ಬಟ್ ನನ್ ಸೈಡ್ ಇಂದ ದುಡ್ಡು ಒಂದೇ ಅಲ್ಲ, ಪ್ರೀತಿ ಇರ್ಬೇಕು, ಬಾಂಧವ್ಯ ಇರ್ಬೇಕು, ನಂಬಿಕೆ ಇರ್ಬೇಕು. ಇದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೇನೆ ಸಂಸಾರ ಅನ್ನೋದು, ಜೀವನ ಅನ್ನೋ ತೇರ್ ಎಳ್ಕೊಂಡು ಹೋಗೋದು. ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಇಬ್ರು ಮಧ್ಯೆನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವ್ ಹೇಳೋದೂನು ಒಂಥರ ನಿಜ, ಬಟ್ ದುಡ್ಡೊಂದಿದ್ರೆ ಸಾಕು ಯಜಮಾನ್ರೆ. ದುಡ್ಡೊಂದಿದ್ರೆ ನೆಮ್ಮದಿ, ಎಲ್ಲ ತಾನಾಗ್ ತಾನೇ ಯೋಚನೆ ಇರಲ್ಲ. ದುಡ್ಡಿತ್ತು ಅಂತಂದ್ರೆ ಯಾವ ಕೆಲಸ ಮಾಡ್ಬೇಕಾಗಿರೋ ನೆಸೆಸಿಟಿ ಇಲ್ಲ. ಎಲ್ಲ ಪ್ರತಿಯೊಂದಕ್ಕೂ ಕೆಲಸದವ್ರನ್ನ ಇಟ್ಕೋಬಹುದು. ಸಂತೋಷವಾಗಿ ಆರಾಮಾಗಿ ತಿರ್ಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಈ ತರ ಯೋಚನೆ ಮಾಡಿ ನೀವು ಯೋಚನೆ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿರ್ಬೋದು. ಆದ್ರೆ ನೀವು ಎಷ್ಟೇ ದುಡ್ಡಿದ್ರು, ಎಷ್ಟೇ ಶ್ರೀಮಂತರಾಗಿದ್ರು, ನೀವು ತುಂಬಾನೇ ಸಿಂಪಲ್ಲು. ನೀವೆಷ್ಟು ಸಿಂಪಲ್ಲು ಅಂತಂದ್ರೆ ಸಾದಾ ಸೀದಾ ಮನುಷ್ಯ ಅಂತ ಹೇಳ್ತಾರಲ್ಲ, ಅದನ್ನ ನಿಮ್ಮನ್ನ ನೋಡೇ ಬರ್ದಿರ್ಬೇಕು ಯಜಮಾನ್ರೆ. ಯಾಕಂತಂದ್ರೆ ನೀವು ತುಂಬಾ ಸಿಂಪಲ್ಲು, ಮತ್ತೆ ಅಹ್, ಸಿಕ್ಕಾಪಟ್ಟೆ ಹೆಲ್ಪಿಂಗ್ ನೇಚರ್ ತುಂಬಾ ಇದೆ ನಿಮ್ಗೆ. ಅದು ಹೇಗೆ ಯಜಮಾನ್ರೆ? ಅದೇನೋ, ಏನ್ ಗೊತ್ತಾ, ಎಡಗೈಲಿ ಮಾಡಿದ ದಾನನ ಬಲಗೈಲಿ ತೋರಿಸ್ಬಾರ್ದಂತೆ. ಹಂಗೆ ನಾವು ಮಾಡಿದ ದಾನನ ನಾವು ಹೇಳ್ಕೋಬಾರ್ದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಿನಗೆ ಗೊತ್ತು ನನ್ಗೆ ಅಪ್ಪ ಅಮ್ಮ ಇಲ್ಲ ಅಂತ. ನಾನು ಆ ಪ್ರೀತಿನ ಇದ್ರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ ಮಾಡೋದ್ರಿಂದ ಆದ್ರೂ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದ್ದೀನಿ. ನನ್ಗೆ ಅದ್ರಲ್ಲೇ ನೆಮ್ಮದಿ ಇದೆ. ನನಗೆ ಆಡಂಬರದ ಜೀವನ ನನ್ಗೆ ಇಷ್ಟ ಇಲ್ಲ. ನನ್ಗಂತೂ ಸಿಂಪಲ್ ಆಗಿರ್ಬೇಕು. ದುಡ್ಡು ಇಂಪಾರ್ಟೆಂಟ್, ಓಕೆ, ಒಪ್ಕೋತೀನಿ. ಬಟ್ ಜೀವನ ಮಾಡೋದಕ್ಕೆ ಎಲ್ಲಾ ಕಡೆಯಿಂದನೂ ಸೌಲಭ್ಯವಾಗಿದ್ರೆ ಮಾತ್ರನೇ ಜೀವನ ಮಾಡೋದು ಅನ್ನೋದನ್ನ ನಾನು ನಂಬ್ತೀನಿ. ಯಜಮಾನ್ರೆ, ನಿಮ್ ಥಾಟ್ಸ್‌ಗೆಲ್ಲ ಹ್ಯಾಟ್ಸ್ ಆಫ್ ಟು ಯು. ನಾನು ಒಂದ್ ಕೇಳೋಣ ಅಂತ ಅನ್ಕೊಂಡೆ. ನಿಮ್ಗೆ ನಿಮ್ ಕನ್ಸಿನ ರಾಣಿ ಯಾವ ತರ ಇರ್ಬೇಕು ಅಂತ ಹೇಳ್ತೀರಾ ಪ್ಲೀಸ್? ಅಯ್ಯೋ! ನನ್ ಕನ್ಸಿನ ರಾಣಿ ಯಾವ ತರ ಇರ್ಬೇಕು? ಯಾ ಯಾವ ತರ ಇರ್ಬೇಕು ಅಂತಂದ್ರೆ, ನಾನ್ ಹೇಗಿದ್ದೀನಿ ಅದನ್ನ ಲೇಡೀಸ್ ಅಲ್ಲಿ ಹೇಗಿರುತ್ತೆ ಹಾಗೆ. ಯಜಮಾನ್ರೆ, ಪ್ಲೀಸ್ ಒಗಟಲ್ಲಿ ಮಾತಾಡ್ಬೇಡಿ. ಇದಾಗಿ ಹೇಳಿ, ಕ್ಲಿಯರ್ ಆಗಿ ಹೇಳಿ, ನನಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಾನ್ ನಿಮ್ಮಷ್ಟೆಲ್ಲ ಓದಿಲ್ಲ ಯಜಮಾನ್ರೆ. ನಾನ್ ನಿಮ್ಮಷ್ಟೊಂದು ಓದೇ ಇಲ್ಲ. ನನಗೆ ಅಷ್ಟೊಂದು ಟ್ಯಾಲೆಂಟ್ ಅಂತೂ ಇಲ್ವೇ ಇಲ್ಲ. ನಂಗ್ ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ನೀವ್ ಈ ತರ ಹೇಳಿದ್ರೆ ನನ್ಗೆ ಅದು ಅರ್ಥ ಆಗೋದು ಅರ್ಥ ಆಗಲ್ಲ. ನೀವ್ ನೀಟಾಗಿ ಹೇಳಿ, ಆಮೇಲೆ ನಾನು ಅರ್ಥ ಮಾಡ್ಕೋತೀನಿ. ಓಕೆನಾ? ಕೇಳು. ಹೇಳ್ತೀನಿ. ನನ್ ಹುಡುಗಿ ಹೇಗಿರ್ಬೇಕಂದ್ರೆ ಸಿಂಪಲ್ ಆಗಿರ್ಬೇಕು.
ತುಂಬ ಒಳ್ಳೆ ಹುಡುಗಿ ಆಗಿರ್ಬೇಕು, ಒಳ್ಳೆ ಮನಸ್ಸಿರಬೇಕು ಆ ಹುಡುಗಿಗೆ ಫಸ್ಟ್ ಆಫ್ ಆಲ್. ಮತ್ತೆ ಕಷ್ಟ ಸುಖ ಎರಡರಲ್ಲೂ ಬೆಳೆದು ಬಂದಿ ಕಷ್ಟದಲ್ಲಿ ಬೆಳೆದು ಬಂದಿದ್ರೆ ಸುಖ ಇರುತ್ತೆ ಅಂತ ಹೇಳ್ತಾರಲ್ವಾ, ಕಷ್ಟ ಸುಖ ಅವಳಿಗೆ ಎರಡೂ ಗೊತ್ತಿರಬೇಕು. ಆನಂತರ ಹೆಲ್ಪಿಂಗ್ ನೇಚರ್ ತುಂಬ ಇರಬೇಕು. ಅದಾದ ನಂತರ ಸುಂದರವಾಗಿರಬೇಕು. ಮುಖದ ಲಕ್ಷಣಕ್ಕಿಂತ ಮನಸ್ಸಿನ ಹೇಳ್ತಾರಲ್ಲ, ಅದು ನೈರ್ಮಲ್ಯವಾಗಿರಬೇಕು. ಅದು ಸೃಜನಶೀಲ ಹುಡುಗಿ ಅಂತ ಹೇಳ್ತಾರಲ್ಲ, ತುಂಬಾ ನನ್ಗದು ಆ ಥರ ಹುಡುಗಿ ಬೇಕು ಅಂತ ನಾನು ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ನನ್ಗೆ ಬಡವ್ರ ಮನೆ ಹುಡುಗಿ ಆದರೂ ಪರವಾಗಿಲ್ಲ, ನನಗೇನೂ ಬೇಜಾರಿಲ್ಲ. ನನಗೆ ನನ್ನ ಹೃದಯ ಸಿಂಹಾಸನವನ್ನು ಆಳೋಂಥ ಹುಡುಗಿ ಬಂದರೆ ಸಾಕು. ಬಟ್ ಈಗ ಮದುವೆ ಕನಸೆಲ್ಲ ನನಗೆ ಇವಾಗ ಏನೂ ಇಲ್ಲ. ನನ್ನ ಏಮ್ ಏನಿದ್ರು ನನ್ನ ಗ್ರೋಯಿಂಗ್ ಬಗ್ಗೆ ಅಷ್ಟೇ. ನಂದು ಆಫೀಸು ಮೀಟಿಂಗ್ಸು ಅವೇ ಮುಗ್ದೋಗ್ಬಿಡುತ್ತೆ. ಈಗ ಸ್ವಲ್ಪ ಟೈಮ್ಸ್ ಈ ಥರ ನಿನ್ನ ಹತ್ರ ಮಾತಾಡ್ಕೊಂಡೆ ನೋಡು, ಈಗ ನಿನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರೆ ನನ್ನ ಮನಸ್ಸಿನ ಏನೋ ಒಂಥರ ನಿರಾಳ ಅಂತ ಅನ್ನಿಸ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅದಕ್ಕೆ ಲಾನಲ್ಲಿ ಹಂಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೆ ನಿನ್ನ ಹತ್ರ ಮಾತಾಡ್ದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಕರೆದೆ. ಅದಕ್ಕೆ ಏನಾದರೂ ವರ್ಕ್ ಏನಾದರೂ ಸ್ಟಾರ್ಟ್ ಮಾಡು, ಕೆಲಸ ಮಾಡು. ಏನಕ್ಕೂ ಈ ಥರ ಇದೆಯಾ? ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ಇದಾಗ್ತಿದೆ. ಸಿಕ್ಕಾಪಟ್ಟೆ ಸೋಂಬೇರಿ ಕಣೋ ನೀನು. ಸರಿ, ನಾನೇನೋ ಕೇಳೋಣ ಅಂತ ಅನ್ಕೊಂಡೆ. ಇಲ್ಲಿ ಬಂದು ಸಿಂಪಲ್ ಆಗಿ ಬರ್ತೀಯಾ ನೀನು? ಹೊರಗಡೆ ಎಲ್ಲ ಸುತ್ತಾಡುವಾಗ ಫುಲ್ಲು ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗ್ತೀಯಾ? ಯಾವುದೋ ಹುಡುಗಿನ ಬೇರೆ ಲವ್ ಮಾಡ್ತಿದ್ಯಾ ಅಂತ ಕೇಳ್ಪಟ್ಟೆ. ಏನ್ ವಿಷಯ? ಏನ್ ಸಮಾಚಾರ? ಆ, ಅದು ಯಜಮಾನ್ರೆ, ಅದೇನಿಲ್ಲ ಬಿಡಿ, ಅದೇನಿಲ್ಲ. ಇರ್ಲಿ, ಹೇಳೋ ಏನಂತ ಹೇಳು, ಇರ್ಲಿ. ಅದೇ ಏನಿಲ್ಲ ಯಜಮಾನ್ರೆ, ನಾನು ಓದ್ತಾ ಇದ್ನಲ್ಲ, ಅವಾಗ ನಾನು ಡಿಸ್ಕಂಟಿನ್ಯೂ ಮಾಡಿದೆ. ನನ್ನ ಜೂನಿಯರ್ ಒಬ್ಳು ನಂಗೆ ತುಂಬಾನೇ ಇಷ್ಟ ಆಗಿದ್ದಾಳೆ ಯಜಮಾನ್ರೆ. ಅದರಿಂದ ನಾನು ಅವಳನ್ನ ತುಂಬ ಲವ್ ಮಾಡ್ತಾ ಇದ್ದೀನಿ. ಅವ್ರು ಎಷ್ಟು ರಿಚ್ ಆಗಿದ್ದಾರೆ ಗೊತ್ತಾ, ತುಂಬ ರಿಚ್ ಆಗಿದ್ದಾರೆ. ಅದಕ್ಕೆ ನನಗೆ ಅವಳಂದ್ರೆ ತುಂಬ ಇಷ್ಟ. ಲವ್ ಮಾಡಿದ್ಯಾ? ಲವ್ ಮಾಡಿದ್ಮೇಲೆ ಅವಳನ್ನೇ ಮದುವೆ ಆಗ್ತೀಯಾ ತಾನೇ? ಯಜಮಾನ್ರೆ, ಅವಳನ್ನ ಬಿಟ್ರೆ ಕೆಟ್ಟೆ. ಯಾಕಂತಂದ್ರೆ ಅಷ್ಟೊಂದು ಆಸ್ತಿ ಇದೆ. ಅಷ್ಟೊಂದು ಆಸ್ತಿಗೆಲ್ಲ ನಾನೇ ಯಜಮಾನ ಆಗ್ತೀನಿ. ನಾನು ಅವಳನ್ನ ಬಿಡ್ತೀನಾ? ನಿಜವಾಗ್ಲೂ ನಾನು ಅವಳನ್ನ ಇಷ್ಟಪಟ್ಟಿಲ್ಲ ಅಂದ್ರೆ ಅವಳನ್ನ ದುಡ್ಡು ನೋಡಿನೇ ಇಷ್ಟಪಟ್ಟಿದ್ದೀನಿ. ನಂಗೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ. ನಾನಂತೂ ಲವ್ ಮಾಡ್ತಾ ಇದ್ದೀನಿ ಯಜಮಾನ್ರೆ. ಏನೋ ಕಣಪ್ಪ, ನಿನ್ ದುಡ್ಡು, ಹುಡುಗಿ ಎಲ್ಲ ನಿನ್ನವಳೆ. ಎಂಜಾಯ್, ಬಟ್ ಬಿ ಕೇರ್ಫುಲ್. ಓಕೆ, ಸರಿ ಆಯಿತು. ನನಗೆ ಟೈಮ್ ಆಯಿತು, ನಾನು ಆಫೀಸಿಗೆ ರೆಡಿ ಆಗಬೇಕು, ಬರ್ತೀನಿ.